ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀವಿ ಅಂತ ತಿಳ್ಕೊತೀವಿ. ಸೊ ನಾವು ಕೂಡ ಆರಾಮಿದ್ದೀವಿ ರೀ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಇವತ್ತು ವ್ಲಾಗ್ ಮಾಡೋದು ಕಾರಣ ಏನಂದರೆ, ಗೆಸ್ಟ್ ಬಂದಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅಲ್ಲಿ ನೋಡಲ್ಲ ನೋಡ್ರಿ, ಇವ ಇಲ್ಲಿ ನಿಂತಾನಲ್ಲ, ಶಾಲಿಗೆ ಹೋಗಲ್ಲ, ಇವನ್ನ ದನ ಕಾಯಕ್ಕೆ ಹೋಗ್ತಾನೆ. ನಿಮ್ಮ ಹೆಸರೆಲ್ಲ ಲಕ್ಷ್ಮಣ ಅಂತ್ರಿ. ಏನೋ ಕಲಿಯಕ್ಕೆ ವಾ, ನನ್ನ ಮಗಂದ ಬಾಯ್ ಭಾಳ ಆಯ್ತು. ನೋಡಲ್ ನೋಡು, ಎರಡನೇ ಕಲಿಯಕತ್ತನ್ರಿ, ಶಾಲಿಗೆ ಹೋಗಲ್ಲ. ಅವ್ರಪ್ಪ ದನ ಕುರಿ ಕಾಯಕ್ಕೆ ಹಚ್ಚಾನ. ಇಲ್ಲಿ ಒಬ್ಬಾಕಿದ್ದಾಳೆ ನೋಡ್ರಿ, ಈಕಿ ಮುಸ್ರಿ ತಿಕ್ಕಕ್ಕ ಮನೇನ ಮುಸ್ರಿ ತಿಕ್ಕಕ್ಕ ಅದಾಳ್ರಿ. ನಿನ್ನ ಹೆಸ್ರೇನು? ಅಲ್ಲಿ ನೋಡು, ಏನು ನಿನ್ನ ಹೆಸ್ರು? ಮೂಕ ಅಂತ ನೋಡ್ರಿ. ಇವರಿಬ್ರು ಅಣ್ಣ ತಂಗಿರಿ. ಇಲ್ಲಿದಾನ ನೋಡ್ರಿ ಚೋಟು, ನನ್ನ ಮಗ ರೀ. ಇವಂದೇ ಭಾಳ ಬಾಯ್. ನೋಡಲಿ ಯಾರದ? ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ್ರಿ. ಈಗ ನಮ್ಮ ಹೊಲದಲ್ಲಿ ಹಾಕಿವ್ರಿ, ಅದನ್ನು ಹರ್ಕೊಂಬರ್ರಿ. ನೋಡ್ರಿ, ಇದು ನಮ್ಮ ಮನೆ. ಅಲ್ಲಿ ಪಕ್ಕದಲ್ಲಿ ಐತಲ್ಲ, ಅದು ಅಲ್ಲಿ ಒಬ್ಬರು ಫ್ಯಾಮಿಲಿ ಇರ್ತಾರೆ, ಇಲ್ಲಿ ನಾವಿರ್ತೀವಿ. ಇವ್ರ ಮನೆ ಬಂದು ಅಲ್ಲೈತೆ ನೋಡ್ರಿ. ಇದು ತಂದಕ್ಕೆ ಅಲ್ಲೈತಲ್ಲ, ಅದು ಆಗಲೇ ಮಾತಾಡ್ಸಿನಲ್ಲ ಹುಡುಗ, ಅವ್ರ ಮನೆ ರೀ ಇದು. ಇದು ಹಿಂದ್ಗಡೆ ಜೋಳ ಹಾಕ್ಯಾರ್ರಿ, ಹಿಂದಿ ಹೊಲ ಇದು. ನಮ್ಮ ಕಟ್ಟಿಗೆ ಕೋಳಿ ಇದಾವೆ ನೋಡ್ರಿ. ನಮ್ಮ ನೋಡ್ರಿ, ಅಲ್ಲಿ ಮೇಯಕತ್ತ ಕೋಳಿ. ಇಲ್ಲೊಬ್ಬಾಕಿ ಮುಸ್ರಿ ತಿಕ್ಕಕತ್ತಾಳ ನೋಡ್ರಿ. ಆಕಿ ಮುಸ್ರಿ ತಿಕ್ಕಕತ್ತಾಳ. ಅಲ್ಲಿ ಚಿನ್ನಿ ಮಲ್ಗೈತೆ ನೋಡ್ರಿ, ನಮ್ಮ ಚಿನ್ನಿ. ಬಾ ಚಿನ್ನಿ, ಬಾ ಬಾ ಚಿನ್ನಿ. ಮುದ್ದೆ ಒಂದು ರೊಟ್ಟಿ ತಗೊಂಬಲ್ಲ ಹಂಗೆ. ಅಲ್ಲೊಂದು ಕರಿ ನಾಯಿ ಮಲ್ಗೈತೆ ನೋಡ್ರಿ, ಇಲ್ಲಿ ಐತಿ. ಬಾ ಚಿನ್ನಿ, ಬಾ. ಇದೆಲ್ಲ ಕಬ್ಬೆ ನೋಡ್ರಿ, ಬರೀ ನಮ್ಮದು. ಇಲ್ಲೆಲ್ಲ ಕಬ್ಬು ಐತೆ ನೋಡ್ರಿ. ಇದು ಗೊಬ್ಬರ ಹಾಕ್ಯಾರ, ಇಲ್ಲಿ ಬರೀ ಗೊಬ್ಬರ ನೋಡ್ರಿ. ನಮ್ಮ ಚಿನ್ನಿ ರೊಟ್ಟಿ ದಿನ ಒಂದೊಂದು ರೊಟ್ಟಿ ಬಡ್ದು ಹಾಕೋದ್ರಿ, ಅದಕ್ಕೆ ಬರೀ ರೊಟ್ಟಿನೇ ತಿನ್ನೋದ್ರಿ. ಇಲ್ಲಿದಾವ ನೋಡ್ರಿ ಚೀಲ್ದಲ್ಲ ಅಕ್ಕಿ, ಇಲ್ಲಿ ಚೀಲ ಗೊಬ್ಬರ ಚೀಲ್ದಲ್ಲ ಅದಾವ ನೋಡ್ರಿ. ಅಲ್ಲಿ ಹಾಕಿವ್ ನೋಡ್ರಿ ಬದ್ನಿಕಾಯಿ ಗಿಡ, ಅದೇ ನೋಡ್ರಿ. ಅಲ್ಲಿ ಆರಿ ಗಿಡ ಐತಿ, ಕಬ್ಬು ಅಂತಲ್ಲ ಹಾಕಿವ್ ಬದ್ನಿಕಾಯಿ ಗಿಡ. ಎಷ್ಟು ಕಬ್ಬು? 40 ಎಕರೆ ಐತ್ರಿ ಕಬ್ಬು. ಇದೆ ನೋಡ್ರಿ ನಮ್ಮ ಮನೆ. ಇಲ್ಲಿ ನಿಂತಾಳೆ ನೋಡ್ರಿ, ಮುಖವ ಸುಮ್ಳ ಸೋರಿಸ್ಕೊಂತಾನೆ ಇರ್ತಾಳೆ. ಹಾ 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 ನೋಡ್ರಿ, ನಮ್ಮ ಕೋಳಿ ಬಂತೆ. ಈಗೊಂದು ಕೋಳಿ ಕಾಗಿ ಕುಂತೈತ್ರಿ, ತತ್ತಿ ಇಟ್ಟಿವಿ, ಅದನ್ನ ಮರಿ ತೆಗ್ಸಿಲ್ರಿ ನೋಡ್ರಿ. ಇವ್ ನೋಡ್ರಿ ಹೆಂಗ್ ನೋಡ್ತಾನ. ಏನದು ಪುಟ್ಟು? ಇಲ್ಲಿ ನೋಡಿ, ಏನಮ್ಮ ಅದು? ಕೋಳಿನ? ಬರ್ರಿ ಬದ್ನೆಕಾಯಿ ಗಿಡ, ಬದ್ನಿಕಾಯಿ ಹರ್ಕೊಂಬರಕ್ಕೆ ಹೋಗೋಣ. ಬರ್ರಿ ಬದ್ನಿಕಾಯಿ ಹರ್ಕೊಂಡು ಬರಕ್ಕೆ.
ಬದ್ನಿ ಗಿಡದಂತೆಲ್ಲ ನೋಡ್ರಿ, ಇದೆ ಬದ್ನಿಕಾಯಿ ಗಿಡ. ಇದ್ರೊಳಗೆ ಬಿಟ್ಟೈತೆ ಬದ್ನಿಕಾಯಿ. ತೋರಿಸ್ತೀನಿ ಬರ್ರಿ ಹೆಂಗೈತಂತ. ಒಳಗೈತೆನ? ಇವ್ ನೋಡ್ರಿ ಇಲ್ಲಿ ತಿಮ್ಮ 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 ಇನ್ನು ನೋಡಿಲಿ. ಏನು ಎಲ್ಲಿಗೆ ಬಂದಿರೋದು ನೀನು? ಹಾಂ, ಸಣ್ಣ ಬೇಡವ. ನೋಡಿ ಫ್ರೆಂಡ್ಸ್, ಇದೆ ಬದನೆಕಾಯಿ ನಮ್ಮ ಗಿಡದಲ್ಲಿ ಬೆಳೆದಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಸೊ ನಾವೇನು ಹೊರಗಡೆಯಿಂದ ತೊಗೊಂಬರಲ್ಲ. ಬದ್ನಿಕಾಯಿ ಬೀಜ ಹಾಕಿದ್ವಿ. ಸೊ ಬದ್ನಿಕಾಯಿ ಗಿಡ ಬೆಳೆದೈತಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಈಗ ಬದ್ನೆಕಾಯಿ ಪಲ್ಯನೂ ಚಪಾತಿ ಮಾಡೋಣ. ಬರ್ರಿ ತೋರಿಸ್ತೀನಿ ಹೆಂಗೆ ಮಾಡೋದು. ಬದ್ನೆಕಾಯಿ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವನ್ನ ಕೆಳಗೆ ಹಾಕಿನಿ. ಆಡಕತ್ತಾನ ಗೊಂಬಿ ಒಂದು ಹಿಡ್ಕೊಂಡು. ನೋಡ್ರಿ ಬರೀ ಮೇಲಕ್ಕೆ ಎದ್ದು ಕುಂದ್ರಕ್ಕೆ ನೋಡ್ತಾನೆ ಬರೀ. ಬಾ ಎದ್ದೋಳ ಮೇಲೆ, ಎದ್ದೋಳ. ಏನು ಮಾಡಕತ್ತಿ? ಹಾಂ, ಏನು ಮಾಡಕತ್ತಿ? ಆರದು ಬಾ, ಕೈ ಹಿಡ್ಕೊ ಕೈ. ಬಾ ಎದ್ದು ಕೂತ್ರಪ್ಪ. ಎದ್ದು ಕುಂದ್ರದ. ಓನದು ಹಿಡ್ಕೊ ಗೊಂಬೆ. ಅಲ್ಲಿ ಗೊಂಬೆ ಏನ? ಮಲ್ಕೊ ಪಚ್ ಹಿಡಿ. ನೋಡಿ ಫ್ರೆಂಡ್ಸ್, ಹಾಸಿಗೆ ಇವಂದಿದ್ದು ಮೊನ್ನೆ ಶಾಪಿಂಗ್ ಹೋದಾಗ ತಂದಿರೋದು. ಇದ್ರೊಳಗೆ ಹಾಕಿ ಜಿಪ್ ಹಾಕಿ ಬಿಟ್ಬಿಟ್ರೆ ಎಲ್ಲೂ ಹೋಗೋಲ್ಲ. ಇದ್ರೊಳಗೆ ಆಡ್ಕೊಂಡಿರ್ತಾನೆ. ಓಕೆ ಫ್ರೆಂಡ್ಸ್, ಇವಾಗ ಇವ್ನು ಆಡ್ತಾ ಇದ್ದಾನೆ. ಬದನೆಕಾಯಿ ಪಲ್ಯನೂ ಚಪಾತಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಗುಡ್ಡದಾಗೆ ಇಟ್ಕೊಬೇಕು. ಬದನೆಕಾಯಿ ಪಲ್ಯ ಹಿಂಗೆ ಸಿಹಿ ಆಗುತ್ತೆ. ನಾನು ಹಿಂಗೆ ಉದ್ದಕ್ಕೆ ಹೆಚ್ಚು ಹಾಕೊಳ್ತೀನಿ. ಈಗ ಈರುಳ್ಳಿನ ಟೊಮಟೊನ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ ಪುಟ್ಟು ಅಲ್ಲಿ ನೋಡಲ್ಲಿ ಕೆಳಗೆ ಆಟ ಆಡ್ಕೊಂಡು ಮಲ್ಕೊಳಕ್ಕಾಗಲ್ಲ ನಿನಗೆ? ಓಕೆ ಫ್ರೆಂಡ್ಸ್, ನೋಡಿ ಈಗ ಬದನೆಕಾಯಿ ಕುದೀತಾ ಇದೆ. ಅದು ಬೇಯೋವರೆಗೂ ಅಷ್ಟರಲ್ಲಿ ನಾವು ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಬರೋಣ ಬನ್ನಿ.
ಈ ಗೋಧಿ ಹಿಟ್ಟು ಸಾಲ ಸಿಕ್ಕಿದ್ದೀನಿ. ಸೊ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಉಪ್ಪು ಹಾಕೊಂಡು ಈ ಥರ ನಾವು ಗುಣಿ ಮಾಡ್ಕೊಳ್ಬೇಕು. ಯಾಕೆಂದರೆ ನೀರು ಹಾಕ್ದಾಗ ಕಡೆ ಹೋಗ್ಬಿಡುತ್ತಲ್ವ. ಸೊ ನಾವು ಕಲ್ ಮೇಲೆ ಹಾಕ್ಕೊಂತೀವಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಸ್ವಲ್ಪ ಮೇಲೆ ಒಂದು ತೆಗೆಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಚಪಾತಿ. ಸೊ ಈಗ ಇದನ್ನ 10 ನಿಮಿಷ ನೆನೆಸಿಡೋಣ. ಅಷ್ಟೇ ನಾವು ಗ್ಯಾಸ್ ಅಂಟಿಸಿ. ಓಕೆ ಫ್ರೆಂಡ್ಸ್, ಈಗ ಏನು ನಾದಿಟ್ಕೊಂಡಿದ್ದೀನಲ್ಲ, ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಅದಕ್ಕೆ. ಎಣ್ಣೆ ಹಚ್ಕೊಂಡು ಮತ್ತೆ ಈ ಥರ ನಾದ್ಕೊಂಡ್ಬಿಟ್ಟು ನೋಡಿ, ನಮಗೆಷ್ಟು ಯಾವ ಥರ ಸೈಜ್ ಬೇಕೋ ಅಷ್ಟಷ್ಟು ಉರುಳಿ ಮಾಡ್ಕೊಳ್ಬೇಕು. ಈ ಥರ ಉರುಳಿ ಮಾಡ್ಕೊಬೇಕು. ನೋಡಿ, ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚಪಾತಿನ ಹಿಂಗೆ ತಿರುಗಿಸ್ಕೊಂಡು ಈ ಥರ ಲಟ್ಟಿಸ್ಕೊಂಡು ತಗೋಬೋದು. ನೋಡಿರಿ ಎಷ್ಟು ತೆಳ್ಳಗಾಗಿದೆ ಅಂತ.
ಆಗಲೇ ಉರುಳಿ ಕಟ್ಟಿದ್ದು ಚಪಾತಿ ಆದ್ವು, ಒಂದೇ ಒಂದು ಉರುಳಿ ಇತ್ತು. ಸೊ ಆಗಲೇ ಮತ್ತೆ ತೆಗೆದಿಟ್ಟಿದ್ವಿ. ಮತ್ತೆ ಚಪಾತಿನ ತಗೊಂಡು ಮತ್ತೆ ಉರುಳಿ ಮಾಡ್ಕೊಂಡು ಹಚ್ಚಲಿ ಹಚ್ಚಿದೈತಿ ಹಚ್ಚಿರೈತಿ ಹಚ್ತೀರಿ ಹಾಂ ತಿಗೆ ತೆಗಿತಾಗುತ್ತೆ ಉಯ್ಯಿ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಬದನೆಕಾಯಿ ಪಲ್ಯನ ಚಪಾತಿ ರೆಡಿಯಾಗಿದೆ.
ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.